ಪ್ರತಿಯೊಂದು ಮನೇಲೂ ಇನ್ಸ್ಪೆಕ್ಟರ್ ಅರ್ಜುನ್ ಅಂತ ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರ ಆತರ ಇರ್ಬೇಕು. ಒಂದು ಹೆಣ್ಮಗಳಿಗೆ ಏನಾಗುತ್ತೆ ಅಂತ ಮೂವಿ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ. ಆ ಮೂವಿ ಕಥೆಯಿಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಪೂರ ಸಸ್ಪೆನ್ಸ್ ಥ್ರಿಲ್ಲರು. ಒಂಚೂರು ಅಲ್ಲಿ ಇಲ್ಲಿ ಅಂತಂದ್ರು ಕತೆ ಹೋಗುತ್ತೆ. ಸೊ ಸೂಪರ್ ಆಸಮ್. ಸುದೀಪ್ ಅಣ್ಣ ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ಒಂದೊಳ್ಳೆ ಮೂವಿ ಕೊಟ್ಟಿದ್ದೀರಾ. ಲವ್ ಯು ಆಲ್ವೇಸ್. ಅಣ್ಣ ಆಲ್ರೆಡಿ ಕಟಟು ಮುಂದೆ ನಿಂತು ನಾಟಟು, ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟು. ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರ್ಬೇಕು. ಅದು ಬಾಸ್ಗೆ ಬಹುತ್ತಿದೆ. ಬಾಸ್ ಟೈಪ್ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾರೆಕ್ಟರ್ ಕ್ಯಾಪ್ಷನ್ ಇಟ್ಕೊಂಡ್ ಬಂದಿದ್ ಕಣಮ್ಮ. ಹಿಂದೆ ಒಂದು ಮುಂದೆ ಒಂದ್ ಹೇಳಿ ಬಣ್ಣ ತರ ಬದಲಾಗದಕ್ಕೆ ಇವ ಹೋಳಿ ಅಲ್ಲ, ಈಸ್ ಅ ಗೋಳಿ. ಸಿನಿಮಾ ಅಂತೂ ಅದ್ಭುತ, ಎಕ್ಸ್ಟ್ರಾ ಆರ್ಡಿನರಿ ಸಿನಿಮಾ ಅಂತೂ ನಿಮ್ಗೆ ಯಾವುದೇ ಕಾರಣಕ್ಕೂ ಬೋರ್ ಹೊಡ್ಸಲ್ಲ. ನೋಡ್ಬೇಕು. ಸಿನಿಮಾ ಸುದೀಪ್ ಇದುವರೆಗೂ ಯಾವ ಸಿನಿಮಾನು ಮಾಡಿಲ್ಲ. ಎಕ್ಸ್ಟ್ರಾ ಆರ್ಡಿನರಿ, ಸೂಪರ್. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಸಿನಿಮಾ ಮ್ಯಾಕ್ಸಿಮಮ್ ಆಗಿದೆ. ನಿಜವಾಗ್ಲೂ ಆ ಸಿನಿಮಾ ನೋಡ್ಬಿಟ್ಟು ಥಿಯೇಟ್ರಿಂದ ಆಚೆ ಬಂದ್ಮೇಲೆ ನನ್ಗೆ ಅನ್ಸಿದ್ದಾನೆ ಅಂದ್ರೆ ಎಂತ ಒಳ್ಳೆ ಸಿನಿಮಾ ರೀ. ಈ ರೆಗ್ಯುಲರ್ ರೊಟೀನು, ಆಮೇಲೆ ಲವ್ ಅದು ಮಾಮೂಲಿ ಬಿಡಿ. ಇದು ಎಕ್ಸ್ಪೆರಿಮೆಂಟ್ ಸಿನಿಮಾ. ಎಷ್ಟು ಚೆನ್ನಾಗಿತ್ತಂದ್ರೆ ಬಾಸ್ನ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಬ್ರದರ್. ಆ ಸ್ಟೈಲ್ ಆಗಿರ್ಬೋದು, ಆ ಸ್ವಾಗ್ ಆಗಿರ್ಬೋದು. ನಿಜವಾಗ್ಲೂ ಡೈರೆಕ್ಟ್ರು 100% ಸುದೀಪ್ ಅವರ ಪರ್ಫಾರ್ಮೆನ್ಸ್ನ ಆಚೆ ತೆಗ್ಸಿದಾರೆ ಅಂತ ಹೇಳ್ತೀನಿ. ಆಮೇಲೆ ಸಿನಿಮಾದಲ್ಲಿ ಸುದೀಪ್ ಅವ್ರಿಗೆ ಡೈಲಾಗ್ ಇಲ್ಲ, ಬಟ್ ಅವ್ರ ಸ್ಟೈಲು, ಅವ್ರು ಮಾಡಿರೋವಂಥ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಹ್ಯಾಟ್ಸ್ ಆಫ್ ಹೇಳ್ತೀನಿ. ಒಂದು ರಾತ್ರಿ ನಡೆಯೋಂಥ ಕತೆ ಎಷ್ಟು ಎಂಗೇಜಿಂಗ್ ಆಗಿತ್ತು ಅಂದರೆ ನೆಕ್ಸ್ಟ್ ಏನು ಹಿಂಗೆ ಆಚೆ ಬರ್ತಾನಂತ ಒಬ್ಬ ಪ್ರೇಕ್ಷಕನಾಗಿ ತುಂಬ ಕುತೂಹಲದಿಂದ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ನನಗೆ ಅನಿಸಿದ್ದೇನೆಂದ್ರೆ ಎಲ್ಲ ಸ್ಟಾರ್ಗಳು ಈ ರೀತಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಾಡಬೇಕು. ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ ಬ್ರದರ್, ಬಟ್ ಒಳ್ಳೆ ಕತೆ, ಸ್ಕ್ರೀನ್ ಪ್ಲೇ, ಆಮೇಲೆ ಆ BGM ಜುಮ್ 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 ಅನ್ನತ್ತೆ. ಆ ಡುಮ್ 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 ಅಂತ ಒಂದು ಡೈಲಾಗ್ ಇದೆ ಕ್ಲೈಮ್ಯಾಕ್ಸ್ ಮುಂಚೆ. ಏನು ಇದು ಡೈಲಾಗು ರೀ. ಆಮೇಲೆ ಇಂಟರ್ವೆಲ್ ಮುಂಚೆ ಒಂದು ಫೈಟ್ ಇದೆ, ಅದೇ ಬಾಸು ಫೈಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಅಬ್ಬಾ ಗೂಸ್ ಬಂಪ್ಸ್ ಬ್ರದರ್. ನಮ್ಮ ಕಿಚ್ಚ ಸುದೀಪ್ ಅವನ್ನ ಈ ರೀತಿ ನೋಡೋದಕ್ಕೆ ಇಷ್ಟಪಟ್ಟಿದ್ವಿ. ನಿಜವಾಗ್ಲೂ 2.5 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಮ್ಯಾಕ್ಸಿಮಮ್ಮು. ಆಮೇಲೆ ಕ್ರಿಸ್ಮಸ್ಸು ಹಬ್ಬ ಇಲ್ಲೇ ಮಾಡಿದೆ. ಒಬ್ಬ ಸಿನಿಮಾ ಪ್ರೇಮಿಯಾಗಿ ತುಂಬ ಖುಷಿ ಪಟ್ಟಂಥ ಸಿನಿಮಾ. ಈ ರೀತಿ ಸಿನಿಮಾಗಳು ಬರಬೇಕು. ಕನ್ನಡಿಗರು ಈ ಥರ ಸಿನಿಮಾಗಳು ನೋಡಿ ಬೆಳೆಸಬೇಕು. ಆಮೇಲೆ ನಮ್ಮ ಥಿಯೇಟ್ರ್ಗಳು ಉಳಿಬೇಕಂದ್ರೆ ಸ್ಟಾರ್ಗಳು ಸಿನಿಮಾ ಮಾಡಬೇಕು. ದಯವಿಟ್ಟು ಕಿಚ್ಚ ಸುದೀಪ್ ಅವರೇ, ದಯವಿಟ್ಟು ವರ್ಷಕ್ಕೊಂದು ಸಿನಿಮಾ ಮಾಡಿ. ನಿಮ್ಮ ಅಭಿಮಾನಿಯಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮಾಂಡ್ ಮಾಡ್ತಾ ಇದ್ದೀನಿ.